ಕನ್ನಡ ಮಾತಾಡುವ ಒಳ್ಳೆಯ ಹೃದಯಗಳಿಗೆ ನಮಸ್ಕಾರ. ನಾನು ನಿಮ್ಮ ಗಾರೆ ಕೆಲಸಗಾರ. ಇವತ್ತಿನ ವಿಡಿಯೋದಲ್ಲಿ 2026ರಲ್ಲಿ 800 ಸ್ಕ್ವೇರ್ ಫೀಟ್ ಅಂದರೆ 8 ಚದರ ಮನೆ ಕಟ್ಟಲು ಯಾವ ಸಾಮಗ್ರಿಗಳು ಎಷ್ಟು ಬೇಕು, ಅದರ ಖರ್ಚು ಎಷ್ಟು, ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಕೊಡಬೇಕು, 8 ಚದರ ಮನೆಯನ್ನು ಬಿಟ್ಟು ಸೆಪ್ಟಿಕ್ ಟ್ಯಾಂಕ್, ಸಂಪ್, ಕಾಂಪೌಂಡ್, ಗೇಟ್ ಅಂತ ಎಲ್ಲ ವಿಧವಾದ ಕೆಲಸಗಳಿಗೂ ಸೇರಿಸಿ ಎಷ್ಟು ಖರ್ಚಾಗುತ್ತೆ ಅಂತ ಸಂಪೂರ್ಣ ಮಾಹಿತಿಯೊಂದಿಗೆ ನೋಡೋಣ. 800 ಸ್ಕ್ವೇರ್ ಫೀಟ್ ಅಂದರೆ 10x16 ಒಂದು ಹಾಲ್, 10x11 10x8 2 ಬೆಡ್ರೂಮ್, 10x8 ಒಂದು ಕಿಚನ್, 5x3 ಒಂದು ಟಾಯ್ಲೆಟ್, 5x6 ಒಂದು ಬಾತ್ರೂಮ್. ಈ ಅಳತೆಗಳನ್ನು ಕೊಂಡ 800 ಚದುರಡಿ ಮನೆ ಕಟ್ಟಲು ಸಿಮೆಂಟ್ 380 ಬ್ಯಾಗ್ ಬೇಕಾಗುತ್ತೆ. ಒಂದು ಬ್ಯಾಗ್ ಸಿಮೆಂಟ್ 350 ರೂಪಾಯಿ ಅಂದರೆ 1,33,000 ಆಗುತ್ತೆ. ಸ್ಟೀಲ್, ಕಬ್ಬಿಣ, ಕಾಲಮ್ ಪೋಸ್ಟ್, ಟೈ ಬೀಮ್, ಸಿಲ್ ಮ್ಯಾಟ್, ಲಿಂಟಲ್ ಮತ್ತು ಸಜಾ, ಬೀಮ್ ಮತ್ತು ರೂಫ್ ಅಂತ ಎಲ್ಲ ಕೆಲಸಗಳಿಗೂ ಸೇರಿಸಿ 3,500 kg ಕಬ್ಬಿಣ ಬೇಕಾಗುತ್ತೆ. 1 kg ಕಬ್ಬಿಣ 70 ರೂಪಾಯಿ ಅಂದರೆ 2,45,000 ಆಗುತ್ತೆ. ಕಬ್ಬಿಣ 65 ರೂಪಾಯಿಯಿಂದ 75 ರೂಪಾಯಿಯವರೆಗೆ ಸಿಗುತ್ತೆ. ಫ್ಯೂಚರ್ನಲ್ಲಿ ನೀವು 3 ಫ್ಲೋರ್ 4 ಫ್ಲೋರ್ ಕಟ್ಟುತ್ತೀರಾ ಅಂದರೆ ಕಬ್ಬಿಣದ ಎಣಿಕೆ ಮತ್ತು ಸೈಜ್ ಜಾಸ್ತಿಯಾಗುತ್ತೆ. ಆಗ ಕಬ್ಬಿಣದ ಖರ್ಚು ಜಾಸ್ತಿಯಾಗುತ್ತೆ. ನೆಕ್ಸ್ಟು ಇಟ್ಟಿಗೆ. ಕೆಂಪು ಇಟ್ಟಿಗೆ 14,000 ಇಟ್ಟಿಗೆ ಬೇಕಾಗುತ್ತೆ. ಒಂದು ಇಟ್ಟಿಗೆ 10 ರೂಪಾಯಿ ಅಂದರೆ 1,40,000 ಆಗುತ್ತೆ. ಕೆಂಪು ಇಟ್ಟಿಗೆಗೆ ಬದಲು ಫ್ಲೈಯಾಸ್ ಬ್ರಿಕ್ಸ್ ಉಪಯೋಗ ಮಾಡಿದರೆ 35,000ರಿಂದ 45,000 50,000ದವರೆಗೂ ಕೂಡ ಹಣ ಉಳಿತಾಯವಾಗುತ್ತೆ. ಕೆಂಪು ಇಟ್ಟಿಗೆಗೆ ಬದಲು ಅನ್ನೋದು ನಿಮ್ಮಿಷ್ಟ. ಯಾವ ಬ್ರಿಕ್ಸ್ ಉಪಯೋಗ ಮಾಡಿದರೂ ಸರಿ, ಆ ಕಲ್ಲಿನ ಕ್ವಾಲಿಟಿ ಚೆನ್ನಾಗಿರುವುದು ಮುಖ್ಯ. ನೆಕ್ಸ್ಟು ಎಮ್ ಸ್ಯಾಂಡ್ 1,600 CFT ಬೇಕಾಗುತ್ತೆ. ಒಂದು CFT 45 ರೂಪಾಯಿ ಅಂದರೆ 72,000 ಆಗುತ್ತೆ. ಪಿ ಸ್ಯಾಂಡ್ 600 CFT ಬೇಕಾಗುತ್ತೆ. ಒಂದು CFT 50 ರೂಪಾಯಿ ಅಂದರೆ 30,000 ಆಗುತ್ತೆ. ಬೋರ್ಡರ್ಸ್ ಕಲ್ಲು 1,400 CFT ಬೇಕಾಗುತ್ತೆ. ಒಂದು CFT 32 ರೂಪಾಯಿ ಅಂದರೆ 44,800 ರೂಪಾಯಿ ಆಗುತ್ತೆ. 1.5 ಇಂಚ್ ದಪ್ಪ ಜಲ್ಲಿ 400 CFT ಬೇಕಾಗುತ್ತೆ. ಒಂದು CFT 36 ರೂಪಾಯಿ ಅಂದರೆ 14,400 ರೂಪಾಯಿ ಆಗುತ್ತೆ. 3/4 ಇಂಚ್ ಜಲ್ಲಿ 1,400 CFT ಬೇಕಾಗುತ್ತೆ. ಒಂದು CFT 40 ರೂಪಾಯಿ ಅಂದರೆ 56,000 ಆಗುತ್ತೆ. ಬೇಸ್ಮೆಂಟ್ ಭರ್ತಿ ಮಾಡಲು ಮಣ್ಣಿನ ಖರ್ಚು ಇಲ್ಲಿ ಸೇರಿಸಿಲ್ಲ. ಮನೆಗೆ ಪಾಯ ತೆಗೆಯುವ ಮಣ್ಣು, ಸೆಪ್ಟಿಕ್ ಟ್ಯಾಂಕ್, ಸಂಪ್, ಚೋಕ್ ಫಿಟ್ ಮಾಡಲು ಗುಂಡಿ ತೆಗೆಯುವ ಮಣ್ಣು ಇದೇ ಸಾಕಾಗುತ್ತೆ. ಬೇಸ್ಮೆಂಟ್ ಎತ್ತರ ಜಾಸ್ತಿ ಆಗ್ತಾ ಮಣ್ಣು ಜಾಸ್ತಿ ಬೇಕಾಗುತ್ತೆ. ಆಗ ಮಣ್ಣಿನ ಖರ್ಚು ಇರುತ್ತೆ. ಎಮ್ ಸ್ಯಾಂಡ್ ತಗೋಬೇಕಾದರೆ ಕಾಂಕ್ರೀಟ್ ಕೆಲಸಗಳಿಗೆ ದಪ್ಪ ಸೈಜ್ ಎಮ್ ಸ್ಯಾಂಡ್ ಅಂದರೆ ಸಿ ಸ್ಯಾಂಡ್ ಅಂತ ಸಿಗುತ್ತೆ, ಅದನ್ನು ಬಳಸಿ. ಇಟ್ಟಿಗೆ ಕಟ್ಟಲು ಎಮ್ ಸ್ಯಾಂಡ್ ಬಳಸಿ. ಪ್ಲಾಸ್ಟರಿಂಗ್ಗೆ ಪಿ ಸ್ಯಾಂಡ್ ಮತ್ತು ಎಮ್ ಸ್ಯಾಂಡ್ ಮಿಶ್ರಣ ಮಾಡಿ ಬಳಸಿ. ಪ್ಲಾಸ್ಟರಿಂಗ್ಗೆ ಪಿ ಸ್ಯಾಂಡ್ ಮಾತ್ರ ಬಳಸಿದರೆ ಕ್ರ್ಯಾಕ್ಸ್ ಬರಲು ಸಾಧ್ಯವಿರುತ್ತೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ಸಾಮಗ್ರಿಗಳು ತಗೊಳ್ಳೋಕ್ಕೆ 70,000 ಆಗುತ್ತೆ. ಪ್ಲಂಬಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ 65,000 ಆಗುತ್ತೆ. ಪೇಂಟಿಂಗ್ ಸಾಮಗ್ರಿಗಳು ತಗೊಳ್ಳೋಕ್ಕೆ 80,000 ಆಗುತ್ತೆ. ನೆಕ್ಸ್ಟು ಟೈಲ್ಸ್. ಫ್ಲೋರ್ ಟೈಲ್ಸ್ 800 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. ಕಟ್ಟಿಂಗ್ ಪೀಸ್ ಸೇರಿಸಿ 1 ಸ್ಕ್ವೇರ್ ಫೀಟ್ 50 ರೂಪಾಯಿ ಅಂದರೆ 40,000 ಆಗುತ್ತೆ. ಬಾಲ್ ಟೈಲ್ಸ್ 300 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. 1 ಸ್ಕ್ವೇರ್ ಫೀಟ್ 40 ರೂಪಾಯಿ ಅಂದರೆ 12,000 ಆಗುತ್ತೆ. ಗ್ರಾನೈಟ್ 150 ಸ್ಕ್ವೇರ್ ಫೀಟ್ ಬೇಕಾಗುತ್ತೆ. 1 ಸ್ಕ್ವೇರ್ ಫೀಟ್ 120 ರೂಪಾಯಿ ಅಂದರೆ 18,000 ಆಗುತ್ತೆ. ಬಾಲ್ ಟೈಲ್ಸ್, ಫ್ಲೋರ್ ಟೈಲ್ಸ್ ಕಡಿಮೆ ಬೆಲೆಯಲ್ಲಿ ಇರುವುದನ್ನು ಬಳಸಿ, ಖರ್ಚು ಕಡಿಮೆಯಾಗುತ್ತೆ. ಗ್ರಾನೈಟ್ ಮಾತ್ರ ಕಡಿಮೆ ಬೆಲೆಯಲ್ಲಿ ಬಳಸಬೇಡಿ, ಬಾಳಿಕೆ ಬರುವುದಿಲ್ಲ. ಟೈಲ್ಸ್ ಫಿಕ್ಸ್ ಮಾಡಲು ಪೇಸ್ಟ್ ಬಳಸಿದರೆ 20,000ರಿಂದ 25,000 ಪೇಸ್ಟ್ಗೆ ಮಾತ್ರ ಆಗುತ್ತೆ. ನೆಕ್ಸ್ಟು ಚೌಕಟ್ಟು, ಬಾಗಿಲು, ಕಿಟಕಿ. ಮೇನ್ ಡೋರ್ ಒಂದು, ಚೌಕಟ್ಟು, ಬಾಗಿಲು ಸೇರಿಸಿ ಕಡಿಮೆ ಅಂದರೂ 30,000 ಆಗುತ್ತೆ. ಬೆಡ್ರೂಮ್ ಡೋರ್ 2 20,000 ಆಗುತ್ತೆ. ಕಿಟಕಿ 5 ಕಡಿಮೆ ಅಂದರೂ 30,000 ಆಗುತ್ತೆ. ಬಾತ್ರೂಮ್ ಡೋರ್ 2 6,000 ಆಗುತ್ತೆ. ವೆಂಟಿಲೇಟರ್ 2 3,000 ಆಗುತ್ತೆ. ಮೇನ್ ಡೋರ್ ಮಾತ್ರ ಟೀಕ್ ವುಡ್. ರೂಮ್ ಡೋರ್ ಪ್ಲಸ್ ಡೋರ್. UPVC ವಿಂಡೋ ಉಪಯೋಗಿಸಿ. ಎಲ್ಲಕ್ಕೂ ಟೀಕ್ ವುಡ್ ಉಪಯೋಗಿಸಿದರೆ ಖರ್ಚು ಜಾಸ್ತಿ ಆಗುತ್ತೆ.
ಸಿಮೆಂಟ್ 1,33,000, ಸ್ಟೀಲ್ 2,45,000, ರೆಡ್ ಬ್ರಿಕ್ಸ್ 1,40,000, ಎಮ್ ಸ್ಯಾಂಡ್ ಪಿ ಸ್ಯಾಂಡ್ 1,02,000, ಬೋರ್ಡರ್ಸ್ ಕಲ್ಲು 44,800, 1.25 ಇಂಚ್ ಜಲ್ಲಿ 70,400, ಎಲೆಕ್ಟ್ರಿಕಲ್ ಸಾಮಗ್ರಿಗಳು 70,000, ಪ್ಲಂಬಿಂಗ್ ಸಾಮಗ್ರಿಗಳು 65,000, ಪೇಂಟಿಂಗ್ ಸಾಮಗ್ರಿಗಳು 80,000, ಟೈಲ್ಸ್ ಗ್ರಾನೈಟ್ 70,000, ಚೌಕಟ್ಟು ಬಾಗಿಲು ಕಿಟಕಿ 89,000. ಎಲ್ಲ ಸೇರಿಸಿ 8 ಚದರ ಮನೆ ಕಟ್ಟಲು ಬೇಕಾಗುವ ಸಾಮಗ್ರಿಗಳ ಖರ್ಚು ಮಾತ್ರ 11,09,200 ರೂಪಾಯಿ ಆಗುತ್ತೆ. ಈ ಸಾಮಗ್ರಿಗಳ ಬೆಲೆ ಊರಿಗೆ ಊರು ವೇರಿಯಾಗುತ್ತೆ. ನಿಮ್ಮ ಊರಿನಲ್ಲಿ ಸಾಮಗ್ರಿಗಳ ಬೆಲೆ ಎಷ್ಟು ಅಂತ ಗೊತ್ತಿದ್ದರೆ ಊರಿನ ಹೆಸರಿನ ಸಹಿತ ಬೆಲೆಯನ್ನು ಕಮೆಂಟ್ ಮಾಡಿ, ಮತ್ತೆಲ್ಲರಿಗೂ ಉಪಯೋಗವಾಗುತ್ತೆ. ನೆಕ್ಸ್ಟು 800 ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಯಾವ ಯಾವ ಕೆಲಸಗಳಿಗೆ ಎಷ್ಟು ಕೂಲಿ ಕೊಡಬೇಕು ಅಂತ ನೋಡೋಣ. ಫಸ್ಟು ಸಿವಿಲ್ ವರ್ಕ್, ಮೇಸ್ತ್ರಿ ಕೆಲಸ, ಸೆಟ್ರಿಂಗ್ ಹೊಡೆಯಲು, ಕಬ್ಬಿಣ ಕಟ್ಟಲು. ಈ ಕೆಲಸಗಳಿಗೆ ಅಂದರೆ ಮನೆಗೆ ಪಾಯ ತೆಗೆದು, ಕಾಲಮ್ ಪೋಸ್ಟ್ ನಿಲ್ಲಿಸಿ, ಬೇಸ್ಮೆಂಟ್ ಕಟ್ಟಿ, ಮನೆಯ ಗೋಡೆ ಕಟ್ಟಿ, ಟೈ ಬೀಮ್, ಸಿಲ್ಮ್ಯಾಟ್, ಲಿಂಟಲ್, ಸಜಾ, ಬೀಮ್, ರೂಫ್ ಕೆಲಸಗಳಿಗೆ ಸೆಟ್ರಿಂಗ್ ಹೊಡೆದು, ಕಬ್ಬಿಣ ಕಟ್ಟಿ, ಕಾಂಕ್ರೀಟ್ ಹಾಕಿ, ಚೌಕಟ್ಟು ಕಿಟಕಿ ಫಿಕ್ಸ್ ಮಾಡಿ, ಎಲೆಕ್ಟ್ರಿಕಲ್ ಪೈಪ್ ಮತ್ತು ಮೆಟಲ್ ಬಾಕ್ಸ್ ಪ್ಯಾಕ್ ಮಾಡಿ, ಮನೆಯ ಹೊರಗೆ ಒಳಗೆ ಪ್ಲಾಸ್ಟರಿಂಗ್ ಮಾಡಲು 1 ಸ್ಕ್ವೇರ್ ಫೀಟ್ಗೆ 380 ರೂಪಾಯಿ ಅಂದರೆ 3,04,000 ಆಗುತ್ತೆ. ಸಿವಿಲ್ ವರ್ಕ್ 1 ಸ್ಕ್ವೇರ್ ಫೀಟ್ಗೆ 340 ರೂಪಾಯಿಯಿಂದ 450 ರೂಪಾಯಿಯವರೆಗೆ ಕೆಲಸ ಮಾಡುತ್ತಾರೆ. ಯಾವ ಊರು ಅಲ್ಲಿಯ ಜನರ ಕೂಲಿ, ಈ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಯಾವ ಯಾವ ಕೆಲಸಗಳು ಸೇರಿದೆ, ಸ್ಟ್ರಕ್ಚರಲ್ ಡಿಸೈನ್ ಯಾವ ಥರ, ಬೇಸ್ಮೆಂಟ್ ಎತ್ತರ ಎಷ್ಟು, ಯಾವ ಕಲ್ಲಿನಿಂದ ಮನೆ ಕಟ್ಟುತ್ತೇವೆ ಅನ್ನೋದರ ಮೇಲೆ ಈ ಸ್ಕ್ವೇರ್ ಫೀಟ್ ರೇಟ್ ಊರಿಗೆ ಊರು ವೇರಿಯಾಗುತ್ತೆ. ಫ್ಲೈಯರ್ಸ್ ಮತ್ತು ಕೆಂಪು ಇಟ್ಟಿಗೆ ಅಂದರೆ ಒಂದು ರೇಟ್, ಸಾಲಿಡ್ ಬ್ಲ್ಯಾಕ್ AAC ಬ್ಲ್ಯಾಕ್ ಅಂದರೆ ಒಂದು ರೇಟ್. ಸಿವಿಲ್ ವರ್ಕ್ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಸೆಪ್ಟಿಕ್ ಟ್ಯಾಂಕ್, ಸಂಪ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಸ್ಟೇರ್ ಕೇಸ್, ಕಾಂಪೌಂಡ್ ವಾಲ್, ಫ್ರಂಟ್ ಎಲಿವೇಷನ್ ಇವೆಲ್ಲ ಸೇರುವುದಿಲ್ಲ. ಆದ್ದರಿಂದ ಮನೆ ಕಟ್ಟಲು ಸ್ಕ್ವೇರ್ ಫೀಟ್ ರೇಟ್ ಮಾತಾಡುವಾಗಲೇ ಈ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಯಾವ ಯಾವ ಕೆಲಸಗಳು ಸೇರಿದೆ, ಯಾವ ಯಾವ ಕೆಲಸಗಳು ಸೇರಿಲ್ಲ, ಹಾಗೆ ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಸೇರದಿರುವ ಕೆಲಸಗಳಿಗೆ ರೇಟ್ ಎಷ್ಟು, ಇಲ್ಲ ದಿನಕೂಲಿನ, ಕೆಲಸಗಾರರಿಗೆ ಕೂಲಿ ಎಷ್ಟು ಅಂತ ಮಾತಾಡಿಕೊಂಡು ಸಾಧ್ಯವಿದ್ದರೆ ಅಗ್ರಿಮೆಂಟ್ ಬರೆದು ಅನಂತರ ಕೆಲಸ ಕೊಡುವುದು ಉತ್ತಮ. ನೆಕ್ಸ್ಟು ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಮಾಡಲು ಕೂಲಿ ಮಾತ್ರ 1 ಸ್ಕ್ವೇರ್ ಫೀಟ್ಗೆ 60 ರೂಪಾಯಿ ಅಂದರೆ 48,000 ಆಗುತ್ತೆ. ಎಲೆಕ್ಟ್ರಿಕಲ್ ಮತ್ತು ಪ್ಲಂಬಿಂಗ್ ಕೆಲಸ ಒಬ್ಬರಿಗೇ ಕೊಟ್ಟರೆ ಸ್ಕ್ವೇರ್ ಫೀಟ್ ರೇಟ್ ಕಡಿಮೆಯಾಗುತ್ತೆ. 1 ಸ್ಕ್ವೇರ್ ಫೀಟ್ಗೆ 40 ರೂಪಾಯಿಯಿಂದ 70 ರೂಪಾಯಿಯವರೆಗೆ ಮಾಡುತ್ತಾರೆ, ಮನೆಯಲ್ಲಿ ನಮ್ಮ ಅಗತ್ಯಕ್ಕೆ ತಕ್ಕಂತೆ. ಎಲೆಕ್ಟ್ರಿಕಲ್ ಮಾತ್ರ 1 ಸ್ಕ್ವೇರ್ ಫೀಟ್ಗೆ 30ರಿಂದ 45ರವರೆಗೆ ಮಾಡುತ್ತಾರೆ. ಪ್ಲಂಬಿಂಗ್ 25ರಿಂದ 45ರವರೆಗೆ ಮಾಡುತ್ತಾರೆ. ನೆಕ್ಸ್ಟು ಪೇಂಟಿಂಗ್ ಮಾಡಲು ಕೂಲಿ 1 ಸ್ಕ್ವೇರ್ ಫೀಟ್ಗೆ 55 ರೂಪಾಯಿ ಅಂದರೆ 44,000 ಆಗುತ್ತೆ. ಗ್ರಿಲ್ ಪೇಂಟ್ ಮನೆಯ ಒಳಗೆ ಮಾತ್ರ ಪಟ್ಟಿ, 2 ಕೋಟ್ ವೈಟ್ ವಾಶ್, 1 ಕೋಟ್ ಪ್ರೈಮರ್, 2 ಕೋಟ್ ಎಮಲ್ಸನ್. ಚೌಕಟ್ಟು ಬಾಗಿಲು ಕಿಟಕಿ ಪಾಲಿಶ್ ಇಲ್ಲ ಪೇಂಟಿಂಗ್ ಮಾಡಲು ಸಪರೇಟ್ ಹಣ ಕೊಡಬೇಕಾಗುತ್ತೆ. ಪೇಂಟಿಂಗ್ ಕೆಲಸ 1 ಸ್ಕ್ವೇರ್ ಫೀಟ್ಗೆ 40ರಿಂದ 60ರವರೆಗೆ ಮಾಡುತ್ತಾರೆ, ನಮ್ಮ ಅಗತ್ಯಕ್ಕೆ ತಕ್ಕಂತೆ. ನೆಕ್ಸ್ಟು ಟೈಲ್ಸ್ ಹಾಕಿಸಲು ಕೂಲಿ, ವಾಲ್ ಟೈಲ್ಸ್, ಫ್ಲೋರ್ ಟೈಲ್ಸ್ ಎರಡೂ ಸೇರಿಸಿ 1,100 ಸ್ಕ್ವೇರ್ ಫೀಟ್ಗೆ 26,400 ರೂಪಾಯಿ ಆಗುತ್ತೆ. ಗ್ರನೈಟ್ ಹಾಕಲು 5,000 ಆಗುತ್ತೆ. ಗ್ರನೈಟ್ ಮನೆಯ ಮುಂದೆ 2 ಸ್ಟೆಪ್ಗೆ, ಕಿಚನ್ ಟಾಪ್ಗೆ ಮಾತ್ರ. ವಾಲ್ ಟೈಲ್ಸ್ 1 ಸ್ಕ್ವೇರ್ ಫೀಟ್ಗೆ 18ರಿಂದ 25ರವರೆಗೆ ಮಾಡುತ್ತಾರೆ. ಫ್ಲೋರ್ ಟೈಲ್ಸ್ 1 ಸ್ಕ್ವೇರ್ ಫೀಟ್ಗೆ 16 ರೂಪಾಯಿಯಿಂದ 24ರವರೆಗೆ ಮಾಡುತ್ತಾರೆ. ಗ್ರನೈಟ್ 1 ಸ್ಕ್ವೇರ್ ಫೀಟ್ಗೆ 25ರಿಂದ 30ರವರೆಗೆ ಮಾಡುತ್ತಾರೆ. ನಿಮ್ಮ ಊರಿನಲ್ಲಿ ರೇಟ್ ಎಷ್ಟು ಅಂತ ಗೊತ್ತಿದ್ದರೆ ಊರಿನ ಹೆಸರಿನ ಸಹಿತ ಕಮೆಂಟ್ ಮಾಡಿ, ಮತ್ತೆಲ್ಲರಿಗೂ ಉಪಯೋಗವಾಗುತ್ತೆ. ನೆಕ್ಸ್ಟು ಮರದ ಕೆಲಸ ಮಾಡಲು ಕೂಲಿ, ರೆಡಿಮೇಡ್ ಚೌಕಟ್ಟು ಬಾಗಿಲು ಕಿಟಕಿ ತಗೊಂಡರೆ ಫಿಕ್ಸ್ ಮಾಡಲಿಕ್ಕೆ 6,500 ರೂಪಾಯಿ ಆಗುತ್ತೆ. ಮರ ತಗೊಂಡು ಮನೆಯಲ್ಲಿ ಮಾಡಿಸಿದರೆ 1 ಸ್ಕ್ವೇರ್ ಫೀಟ್ಗೆ 140 ರೂಪಾಯಿ ಅಂದರೆ 180 ಸ್ಕ್ವೇರ್ ಫೀಟ್ಗೆ ಮಾಡಬೇಕಾಗುತ್ತೆ.
25,200 ರೂಪಾಯಿ ಆಗುತ್ತೆ. ಮೇಸ್ತ್ರಿ ಕೆಲಸಕ್ಕೆ ಕೂಲಿ 3,04,000, ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಕೆಲಸಕ್ಕೆ ಕೂಲಿ 48,000, ಪೇಂಟಿಂಗ್ ಕೆಲಸಕ್ಕೆ ಕೂಲಿ 44,000, ಟೈಲ್ಸ್ ಗ್ರಾನೈಟ್ ಹಾಕಿಸಲು ಕೂಲಿ 26,900, ಮರದ ಕೆಲಸ ಮಾಡಲು ಕೂಲಿ 6,500. ಎಲ್ಲ ಕೆಲಸಗಳಿಗೂ ಸೇರಿಸಿ 800 ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಕೂಲಿ ಮಾತ್ರ 4,29,400 ರೂಪಾಯಿ ಆಗುತ್ತೆ. ಅಂದರೆ 800 ಸ್ಕ್ವೇರ್ ಫೀಟ್ ಮನೆ ಕಟ್ಟಲು ಸಾಮಗ್ರಿಗಳು ಮತ್ತು ಕೂಲಿ ಎರಡೂ ಸೇರಿಸಿ 15,38,600 ರೂಪಾಯಿ ಆಗುತ್ತೆ. 1 ಸ್ಕ್ವೇರ್ ಫೀಟ್ಗೆ 1,923 ರೂಪಾಯಿ ಆಗುತ್ತೆ. ಮನೆ ಕಟ್ಟಲು 1 ಸ್ಕ್ವೇರ್ ಫೀಟ್ಗೆ 1,700 ರೂಪಾಯಿಯಿಂದ 2,500ರವರೆಗೆ ಮಾಡುತ್ತಾರೆ. ಮನೆಗೆ ತಕ್ಕಂತೆ ನಾವು ಮನೆ ಕಟ್ಟಲು ಉಪಯೋಗ ಮಾಡುವ ಸಾಮಗ್ರಿಗಳ ಬೆಲೆ ಮತ್ತು ಬ್ರ್ಯಾಂಡ್, ಸ್ಟ್ರಕ್ಚರಲ್ ಡಿಸೈನ್, ಬೇಸ್ಮೆಂಟ್ ಹೈಟ್, ಸ್ಪೆಸಿಫಿಕೇಷನ್ ಏನು, 800 ಸ್ಕ್ವೇರ್ ಫೀಟ್ ಮನೆಯನ್ನು ಬಿಟ್ಟು ಬೇರೆ ಯಾವ ಯಾವ ಕೆಲಸಗಳು ಸ್ಕ್ವೇರ್ ಫೀಟ್ ರೇಟ್ನಲ್ಲಿ ಸೇರಿದೆ ಅನ್ನೋದರ ಮೇಲೆ ಈ ಸ್ಕ್ವೇರ್ ಫೀಟ್ ರೇಟ್ ನಿರ್ಣಯವಾಗುತ್ತೆ. 8 ಚದರ ಮನೆ ಕಟ್ಟಲು ಕಾಲಮ್ ಪೋಸ್ಟ್ಗೆ ಒಬ್ಬರು 12 mm ರಾಡ್ ಬಳಸುತ್ತಾರೆ, ಒಬ್ಬರು 16 mm ರಾಡ್ ಬಳಸುತ್ತಾರೆ. ಈ ಥರ ಹಲವಾರು ಕಾರಣಗಳಿಂದ ನಮ್ಮ ಅಗತ್ಯಕ್ಕೆ ತಕ್ಕಂತೆ ರೇಟ್ ವೇರಿಯಾಗುತ್ತೆ. 800 ಸ್ಕ್ವೇರ್ ಫೀಟ್ ಮನೆ ಕಟ್ಟುವ ಎಲ್ಲರಿಗೂ ಒಂದೇ ಥರದ ಖರ್ಚು ಬರುವುದಿಲ್ಲ. 800 ಸ್ಕ್ವೇರ್ ಫೀಟ್ ಮನೆಯನ್ನು ಬಿಟ್ಟು ಸಂಪ್, ಸೆಪ್ಟಿಕ್ ಟ್ಯಾಂಕ್, ಟೆಂಪರರಿ ಇಬಿ ಲೈನ್, ಪ್ಲಾನಿಂಗ್ ಅಪ್ರೂವಲ್, ಸ್ಟೇರ್ಕೇಸ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಾಂಪೌಂಡ್ ಮತ್ತು ಗೇಟ್, ಕಾಂಪೌಂಡ್ ಮತ್ತು ಮನೆಯ ಮಧ್ಯವಿರುವ ಜಾಗವನ್ನು ಮಣ್ಣು ತುಂಬಿ PCC ಕಾಂಕ್ರೀಟ್ ಹಾಕಿ ಗಾರೆ ಇಲ್ಲ ಟೈಲ್ಸ್ ಹಾಕಿ ಫಿನಿಶಿಂಗ್ ಮಾಡಲು ಅಂತ ಹಲವಾರು ಖರ್ಚುಗಳು ಇವೆ. 800 ಸ್ಕ್ವೇರ್ ಫೀಟ್ ಮನೆ ಕಟ್ಟಿ ಮುಗಿಸಿ ಗೃಹ ಪ್ರವೇಶ ಮಾಡಲು ಕಡಿಮೆ ಅಂದರೂ 18 ಲಕ್ಷ ಬೇಕಾಗುತ್ತೆ. 1 ಸ್ಕ್ವೇರ್ ಫೀಟ್ಗೆ 2,000 ಅಂದರೂ ಕೂಡ 800 ಸ್ಕ್ವೇರ್ ಫೀಟ್ ಮನೆಗೆ 16 ಲಕ್ಷ ಇದ್ದರೆ ಸಾಕು ಅಂತ ಮನೆಯ ಕೆಲಸ ಶುರು ಮಾಡಬೇಡಿ. ಮನೆಯ ಕೆಲಸ ಮುಗಿತಾ ಹಣಕ್ಕೆ ತೊಂದರೆಯಾಗುತ್ತೆ, ಕಷ್ಟ ನಿಮಗೆ. ಸಂಪ್ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಟ್ಟಲು ಸಾಲಿಡ್ ಬ್ಲಾಕ್ ಉಪಯೋಗ ಮಾಡಿ, ಖರ್ಚು ಕಡಿಮೆಯಾಗುತ್ತೆ, ಕೂಲಿನೂ ಕಡಿಮೆಯಾಗುತ್ತೆ. ಪೇಂಟಿಂಗ್ ಮಾಡುವಾಗ ಮನೆಯ ಒಳಗೆ ಮಾತ್ರ ಪಟ್ಟಿ ಮಾಡಿದರೆ ಸಾಕು. ಕಾಂಪೌಂಡ್ 4 ಇಂಚ್ ಹಾಲೋ ಬ್ಲಾಕ್ ಉಪಯೋಗ ಮಾಡಿ, ಖರ್ಚು ಕಡಿಮೆಯಾಗುತ್ತೆ. ಮನೆ ಕಟ್ಟಲು ಎಷ್ಟು ಖರ್ಚಾಗುತ್ತೆ, ಮನೆ ಕಟ್ಟುವಾಗ ಗಮನಿಸಬೇಕಾದ ಅಂಶಗಳು ಏನು, ಮನೆ ಕಟ್ಟುವಾಗ ಹಣ ಉಳಿತಾಯ ಮಾಡುವುದು ಹೇಗೆ ಅಂತ ಹಲವಾರು ವಿಡಿಯೋಗಳು ಗಾರೆ ಕೆಲಸಗಾರ ಚಾನಲ್ನಲ್ಲಿದೆ, ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ, ಉಪಯೋಗವಾಗಿತ್ತು ಅಂದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನಾದರೂ ತಿಳಿಸಬೇಕು ಅಂದರೆ ಕಮೆಂಟ್ ಮಾಡಿ. ಗಾರೆ ಕೆಲಸಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರ ಮನೆಯು ಗುಣಮಟ್ಟವಾಗಿ ಬರಲಿ, ಎಲ್ಲರ ಬದುಕಿನಲ್ಲೂ ಸಂತೋಷ ತುಂಬಲಿ. ಮತ್ತೆ ಬೇರೊಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.